ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ 2024-25ನೇ ಸಾಲಿನ ಈ ಒಂದು ಪೋಸ್ಟ್ ಮ್ಯಾಟ್ರಿಕ್ ವಿದ್ಯಾರ್ಥಿ ನಿಲಯಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಒಂದು ಡಿಗ್ರಿ ಹಾಸ್ಟೆಲ್ ಅಪ್ಲಿಕೇಶನನ್ನು ಓಪನ್ ಆಗಿದ್ದಾವೆ. OBC ವಿದ್ಯಾರ್ಥಿಗಳಿಗೆ ಈ ಒಂದು ಹಾಸ್ಟೆಲ್ ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸೋಕೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಎಲ್ಲ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಒಂದು 2025ನೇ ಸಾಲಿನ ಈ ಒಂದು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಪದವಿ ಕೋರ್ಸ್ಗಳು ಯಾವುದೇ ಎನಿ ಡಿಗ್ರಿ ಇರ್ಬೋದು, ಈ ಒಂದು OBC ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ನೋಡ್ತಾ ಇದ್ದೀರಾ, ಈ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಈ ಒಂದು ನೋಟಿಫಿಕೇಶನ್ ಶೋ ಆಗ್ತಾ ಇದೆ. ಕೊನೆಯ ದಿನಾಂಕ ಈ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ಗೆ ಸಲ್ಲಿಸೋಕೆ 4/9/2024 ಅಂತ ಕೊಟ್ಟಿದ್ದಾರೆ. ಅಂದರೆ ಮುಂದಿನ ತಿಂಗಳು ನಿಮಗೆ 4ನೇ ತಾರೀಕುವರೆಗೂ ಅವಕಾಶವನ್ನು ಕೊಟ್ಟಿದ್ದಾರೆ. 4/9/2024 ಮತ್ತು ಅರ್ಜಿ ಸಲ್ಲಿಸುವ ಒಂದು ವೆಬ್ಸೈಟನ್ನು ಕೂಡ ಕೊಟ್ಟಿದ್ದಾರೆ. ನೋಡ್ತಾ ಇದ್ದಾರೆ, ssp.karnataka.go.in ಅಂತ ಅಥವಾ BCWD ಅಂತ ಕೊಟ್ಟರೆ ನಿಮಗೆ ಅರ್ಜಿ ಸಲ್ಲಿಸೋಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ಅಧಿಕೃತ ಇಲಾಖೆ ಒಂದು ಅಧಿಕೃತ ವೆಬ್ಸೈಟನ್ನು ಕೊಟ್ಟಿದ್ದಾರೆ. ಇವೆರಡೂ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೇನೆ, ನೋಡ್ಕೋಬೋದು. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಿಮಗೆ ಈ ಒಂದು ಇಮೇಲ್ ಐಡಿಗೆ ನೀವು ಮೇಲ್ ಮಾಡೋ ಮುಖಾಂತರ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಮತ್ತು ಇಲ್ಲಿ ಆದಾಯ ಮಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಈ ಒಂದು ಆದಾಯ ಮಿತಿ ಒಳಗಡೆ ಇದ್ದವರಿಗೆ ಮಾತ್ರ ಸೆಲೆಕ್ಷನ್ ಆಗುತ್ತೆ ಅಂತ ಹೇಳ್ಬೋದು. ವಿದ್ಯಾರ್ಥಿಯ ಪೋಷಕರ ವಾರ್ಷಿಕ ಆದಾಯ ಮಿತಿ ಇಲ್ಲಿ ಪ್ರವರ್ಗ 1 SC/ST ಅವರಾಗಿದ್ದರೆ ಇಲ್ಲಿ 2,50,000 ರೂಪಾಯಿ ಒಳಗಡೆ ಆದಾಯ ಮಿತಿ ಹೊಂದಿರಬೇಕು. ಅಂಥವ್ರು ಮಾತ್ರ ಅರ್ಜಿ ಸಲ್ಲಿಸೋಕೆ ಮತ್ತು ಎಲಿಜಿಬಲ್ ಅಂತಲೇ ಹೇಳ್ಬೋದು. ಇಲ್ಲಿ ಪ್ರವರ್ಗ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳು 1,00,000 ರೂಪಾಯಿ ಆದಾಯ ಮಿತಿಯನ್ನು ಹೊಂದಿರಬೇಕು. ಅಂಥವ್ರಿಗೆ ಮಾತ್ರ ಈ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಹಾಸ್ಟೆಲ್ ದೊರೆಯುತ್ತೆ ಅಂತಲೇ ಹೇಳ್ಬೋದು. ಇದು ಅಧಿಕೃತ ಅಂತ ನೋಟಿಫಿಕೇಶನ್ನು. ಇಲ್ಲಿ ದಿನಾಂಕವನ್ನು ಕೊಟ್ಟಿದ್ದಾರೆ. ಈ ಒಂದು 2024-25ನೇ ಸಾಲಿನ ಮೆಟ್ರಿಕ್ ನಂತರದ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಇಲ್ಲಿ ನಿಗದಿಪಡಿಸುವ ದಿನಾಂಕನ ಕೂಡ ಕೊಟ್ಟಿದ್ದಾರೆ. ಈ ಒಂದು ಹೊಸ ಅಪ್ಲಿಕೇಶನ್ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋಕ್ಕೆ 9/8/2024ರಿಂದ ಅರ್ಜಿಗಳು ಪ್ರಾರಂಭ ಆಗಿದೆ. ಇದೇ ತಿಂಗಳು 9ನೇ ತಾರೀಕು ಪ್ರಾರಂಭ ಆಗಿದೆ. ಇಲ್ಲಿ ಮತ್ತು ಹೊಸ ಅರ್ಜಿಗಳು ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸೋಕೆ 4/9/2024. ಇದನ್ನು ತಾಲೂಕು ಕಲ್ಯಾಣಾಧಿಕಾರಿಗಳು ಪರಿಶೀಲನೆ ಮಾಡುವ ಒಂದು ದಿನಾಂಕವನ್ನು ಕೂಡ ಕೊಟ್ಟಿದ್ದಾರೆ, ಅನೌನ್ಸನ್ನು ಮಾಡಿದ್ದಾರೆ. 6/9/2024ಕ್ಕೆ ಈ ಒಂದು ಎಲ್ಲ ಒಂದು ಅಪ್ಲಿಕೇಶನನ್ನು ಆನ್ಲೈನ್ ಮುಖಾಂತರ ಪರಿಶೀಲನೆ ಮಾಡ್ತಾರೆ ಮತ್ತು ತಾಲೂಕು ಸಮಿತಿಯ ಮೂಲಕ ಆಯ್ಕೆಯಾದ ಹೊಸ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಿ ಅಂತಿಮ ದಿನಾಂಕ ಅಂತ ಕೊಟ್ಟಿದ್ದಾರೆ. ಅಂದರೆ ಸೆಲೆಕ್ಟ್ ಆದ ವಿದ್ಯಾರ್ಥಿಗಳ ಒಂದು ಅಂತಿಮ ಪಟ್ಟಿಯನ್ನು ಅನೌನ್ಸನ್ನು ಮಾಡುವ ದಿನಾಂಕ 11/9/2024ಕ್ಕೆ ಡೇಟನ್ನು ಅನೌನ್ಸನ್ನು ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಡೇಟ್ ವೈಸ್ ಆಗಿ ನೀವು ನೋಡ್ಕೋಬೋದು ಸೆಲೆಕ್ಷನ್ ಲಿಸ್ಟನ್ನು. ಅದರ ನಂತರ ಆಯ್ಕೆಯಾದ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಗಳಿಗೆ ಪ್ರವೇಶ ಪಡೆಯಲು ನಿಗದಿಪಡಿಸಿದ ಅಂತಿಮ ದಿನಾಂಕ. ಈ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ಗೆ ಹಾಕಿದ್ದು ಸೆಲೆಕ್ಟ್ ಆದ ನಂತರ ಅಭ್ಯರ್ಥಿಗಳು ಈ ಒಂದು ಹಾಸ್ಟೆಲ್ಗೆ ಬಂದು ಜಾಯಿನ್ ಆಗೋದಕ್ಕೆ ಇಲ್ಲಿ ದಿನಾಂಕನ ಕೊಟ್ಟಿದ್ದಾರೆ. 17/9/2024 ಒಳಗಾಗಿ ಈ ಒಂದು ಹಾಸ್ಟೆಲ್ಗೆ ಪ್ರವೇಶನ ಪಡಿಬೇಕಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಇದಿಷ್ಟು ಒಂದು ಇಂಪಾರ್ಟೆಂಟ್ ಡೇಟ್ಗಳು. ಇವಾಗ ಈ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ಗೆ ಏನೆಲ್ಲ ಡಾಕ್ಯುಮೆಂಟ್ ಬೇಕಂತ ನಿಮಗೆ ಒಂದೊಂದಾಗಿ ಹೇಳ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಈ ಒಂದು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತವೆ. ಮೊದಲನೇದಾಗಿ ವಿದ್ಯಾರ್ಥಿಯ ಒಂದು ಆಧಾರ್ ಕಾರ್ಡ್ ಬೇಕು. ಅದಾದ ನಂತರ ಇಲ್ಲಿ ಪೇರೆಂಟ್ಸ್ ಕೂಡ ಆಧಾರ್ ಕಾರ್ಡ್ ಬೇಕಾಗುತ್ತೆ, ರೇಷನ್ ಕಾರ್ಡ್ ಕೂಡ ಬೇಕು, ಮತ್ತು SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು ಮತ್ತು ಜಾತಿಯ ಆದಾಯ ಪ್ರಮಾಣಪತ್ರ ಕ್ಯಾಸ್ಟ್ ಇನ್ಕಮು, ಮೊಬೈಲ್ ನಂಬರು ಮತ್ತು ಇಮೇಲ್ ಐಡಿ ಕೂಡ ಬೇಕಾಗುತ್ತೆ. ಇದಕ್ಕೆ ಜೊತೆಗೆ ಒಂದು ಫೋಟೋ ಕೂಡ ಬೇಕು ಮತ್ತು ಅಡ್ಮಿಷನ್ ಆಗಿರೋ ಬಗ್ಗೆ ಈ ಒಂದು ರಿಸಿಪ್ಟನ್ನು ಬೇಕಾಗುತ್ತೆ. ನೀವು PUCಗೆ ಅಡ್ಮಿಷನ್ ಮಾಡಿರ್ಬೋದು ಅಥವಾ ಡಿಗ್ರಿಗೆ ಅಡ್ಮಿಷನ್ ಮಾಡಿರ್ಬೋದು, ಅಂತ ಒಂದು ರಿಸಿಪ್ಟನ್ನು ಬೇಕಾಗುತ್ತೆ, ಅಡ್ಮಿಷನ್ ರಿಸಿಪ್ಟು. ಎಲ್ಲ ಡಾಕ್ಯುಮೆಂಟ್ ಇದ್ದರೆ ನಿಮಗೆ ಈ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ನ ಹಾಕೋಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು OBC ಹಾಸ್ಟೆಲ್ ಅಪ್ಲಿಕೇಶನ್ಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಆಗಿ. ಈ ಹಿಂದೆ ಒಂದು ವಿಡಿಯೋಕ್ಕೂ ಮಾಡಿದ್ದೆ, ಆ ಒಂದು ವಿಡಿಯೋದ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೋಬೋದು. ಇಲ್ಲಿ ನೋಡ್ತಾ ಇದ್ದಾರೆ BCWD ಹಾಸ್ಟೆಲ್ ಪೋರ್ಟಲ್ ಅಂತ ಸಪ್ರೇಟಾಗಿ ಮಾಡಿದ್ದಾರೆ. ಮುಂಚೆ SHP ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಏನಿತ್ತು ಅದೇ ರೀತಿಯಾಗಿ ಇಲ್ಲಿ BCWD ಹಾಸ್ಟೆಲ್ ಪೋರ್ಟಲ್ ಅಂತ ಕೂಡ ಮಾಡಿದ್ದಾರೆ. ಇದರಲ್ಲಿ ಶೋ ಆಗ್ತಾ ಇದೆ ನೋಡಿ, ನೋಡ್ತಾ ಇದ್ದೀರಾ, ಲಾಸ್ಟ್ ಡೇಟ್ ಫಾರ್ ಆನ್ ಅಪ್ಲಿಕೇಶನ್ ಅಂತೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಇಲ್ಲಿ ಪ್ರೀ ಮೆಟ್ರಿಕ್ ಕ್ಲೋಸ್ ಆಗಿದೆ ಅಂತ ಬರ್ತಾ ಇದೆ. ಇಲ್ಲಿ ಪೋಸ್ಟ್ ಮೆಟ್ರಿಕ್ ಓಪನ್ ಆಗಿದೆ, 4/9/2024ವರೆಗೂ ಓಪನ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇದೇ ಒಂದು ವೆಬ್ಸೈಟ್ನಲ್ಲಿ ಯಾವ ರೀತಿ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ಗೆ ಅರ್ಜಿಯನ್ನು ಸಲ್ಲಿಸೋಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವೇ ಒಂದು ನಿಮ್ಮ ಮೊಬೈಲಲ್ಲೇ ಅಪ್ಲಿಕೇಶನ್ ಹಾಕೋಬೋದು. ಮತ್ತು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಕಂಪಲ್ಸರಿಯಾಗಿ SSP ID ಕೂಡ ಬೇಕಾಗುತ್ತೆ. ಸೊ SSP IDಯನ್ನು ಕ್ರಿಯೇಟ್ ಮಾಡಿ ಇಟ್ಕೊಂಡಿರಿ.
ಅಥವಾ ಆಲ್ರೆಡಿ ಮಾಡಿಕೊಂಡವರಿಗೆ ನಡೆಯುತ್ತೆ, ಏನು ಮಾಡೋದು ಅವಶ್ಯಕತೆ ಇಲ್ಲ. ಇಲ್ಲಿ ಏನು ಕೊಟ್ಟಿದ್ದಾರಲ್ಲ SSP ಅಕೌಂಟು ಕಂಪಲ್ಸರಿಯಾಗಿ ನೀವು ಈ ಒಂದು SSP ಅಕೌಂಟನ್ನು ನೀವು ಕ್ರಿಯೇಟ್ ಮಾಡ್ಕೊಂಡಿರಲೇಬೇಕು. ಮಾಡ್ಕೊಂಡಿಲ್ಲ ಅಂದರೆ ಕ್ರಿಯೇಟನ್ನು ಮಾಡ್ಕೊಳ್ಳಿ, ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು SSP ಪೋರ್ಟಲ್ಗೆ ಹೋಗಿ. ಸೊ ಯಾವ ರೀತಿ ಅಕೌಂಟ್ ಕ್ರಿಯೇಟ್ ಮಾಡೋದಂತ ಕೂಡ ಒಂದು ವಿಡಿಯೋ ಮಾಡಿದ್ದೇನೆ. ಸೊ ಇಲ್ಲಿ ನೀವು ಪೋಸ್ಟ್ ಮೆಟ್ರಿಕ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ SSP ಪೋರ್ಟಲ್ಗೆ ಹೋಗುತ್ತೆ, ಅಲ್ಲಿ ಹೋಗಿ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು. ಸ್ನೇಹಿತರೆ, ಇದಿಷ್ಟು ಈ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಹಾಸ್ಟೆಲ್ ಅಪ್ಲಿಕೇಶನ್ ಓಪನ್ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ಗಳಿದ್ದರೆ, ಏನಾದರೂ ಕ್ವಶನ್ ಕೇಳೋದಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರನ ಕೊಡ್ತೀನಿ ಅಂತ ಹೇಳ್ತಾ, ಹಾಗೂ ಹೆಚ್ಚಿನ ಮಾಹಿತಿ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ID ಇರುತ್ತೆ, ಇನ್ಸ್ಟಾಗ್ರಾಮಲ್ಲಿ ಬಂದು ಮೆಸೇಜ್ ಕೂಡ ಮಾಡ್ಬೋದು ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.